ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಂದಿರೋದು ರಾಣಸ್ಪೀರ್ ದರ್ಗಾ ಕಲಬುರ್ಗಿ. ಸೊ ಈ ಒಂದು ಪ್ಲೇಸಿನ ವಿಶೇಷತೆ ಏನಪ್ಪ ಅಂತಂದರೆ, ನನಗೂ ಅಷ್ಟೊಂದೇನು ಗೊತ್ತಿಲ್ಲ, ಆದರೂ ಕೂಡ ಕೆಲವೊಂದಿಷ್ಟು ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈ ಒಂದು ಪ್ಲೇಸಲ್ಲಿ ನನಗೆ ಗೊತ್ತಿರೋದು ಕೆಲವೊಂದು ವಿಷಯಗಳೇನಪ್ಪ ಅಂದರೆ, ಇಲ್ಲಿರೋ ದೇವರಿಬ್ಬರು ಫ್ರೆಂಡ್ಸ್ ಇದ್ದಂತೆ, ಅದು ಒಂದು ಹಿಂದೂ ಮತ್ತು ಮುಸಲ್ಮಾನ್ ಫ್ರೆಂಡ್ಸ್ ಇದ್ರಂತೆ. ಸೊ ಹಾಗಾಗಿ ಈ ಒಂದು ಪ್ಲೇಸಲ್ಲಿ ಚಿಕನ್ ಯಾವುದೇ ಥರ ಇಲ್ಲ, ಪ್ಯೂರ್ ವೆಜ್ನ ಪ್ರಸಾದ ಥರ ಕೊಡ್ತಾರೆ. ಆ್ಯಂಡ್ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ನಾನು ಪ್ರತಿ ಸರಿ ಇಲ್ಲಿ ಬಂದಾಗ ಅಬ್ಸರ್ವ್ ಮಾಡ್ತಾ ಇರೋದೇನಪ್ಪ ಅಂದರೆ, ಈ ಒಂದು ಏನು ಎದುರುಗಡೆ ಕಾಣಿಸ್ತಿದೆಯಲ್ವ ದೇವರು, ತುಂಬ ಕೆಳಗಡೆ ಇತ್ತು. ಪ್ರತಿ ಸರಿ ಅದು ಹೈಟ್ ಬೆಳೀತಾನೆ ಇದೆ. ಸೊ ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ ಈ ಒಂದು ವಿಶೇಷ. ಅದಲ್ಲದೆ ಇಲ್ಲಿ ಮರದಲ್ಲಿ ಈ ಥರ ಕಾಯಿನ್ಸ್ಗಳನ್ನು ಹಾಕ್ತಾರೆ. ಅದು ಏನು ಬೇಡ್ಕೊಂಡಿರ್ತೀವೋ ಅದು ನಿಜ ಆಗುತ್ತೆ ಅಂತ ಇಲ್ಲಿನ ಜನರ ಒಂದು ನಂಬಿಕೆ. ಸೊ ನಾನು ಕೂಡ ಟ್ರೈ ಮಾಡಿದೆ. ಅದಾದಮೇಲೆ ಇಲ್ಲಿ ಈ ಥರ ಒಂದ್ರ ಮೇಲೆ ಒಂದು ಕಲ್ಲನ್ನು ಸೇರಿಸಿಡ್ತಾರೆ. ಸೊ ಎಷ್ಟು ಕಲ್ಲನ್ನ ಜಾಸ್ತಿ ಇಡ್ತೀವೋ ಅಷ್ಟೊಂದು ನಮ್ಮ ಭಕ್ತಿ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ. ಸೊ ನಾನು ಕೂಡ ಟ್ರೈ ಮಾಡಿದೆ. Under the boughs where the shadows play, the wind hums songs at the break of day. Whispering pines, secrets untold, carrying tales only the forest holds. Moonlight spills through the velvet dark, etching patterns, leaving its mark. ಹಾಗೆಯೇ ದರ್ಗಾ ಹತ್ತುವಾಗಲೇ ನಿಮಗೆ ಹನುಮಾನ್ ಟೆಂಪಲ್ ಸಿಗುತ್ತೆ. ಸೊ ಇಲ್ಲಿ ಆಶೀರ್ವಾದ ಪಡೆದು ಮೇಲ್ಗಡೆ ದರ್ಗಾಗೆ ಹೋಗ್ಬೋದು.